ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸುವಂತೆ ರಾಜ್ಯದಲ್ಲಿ ಯಕ್ಷಗಾನ ಸಮ್ಮೇಳನ ನಡೆಸಲು ಅವಕಾಶ ನೀಡುವಂತೆ ಬಜೆಟ್ನಲ್ಲಿ ಸರ್ಕಾರ ಹೊಸ ಯೋಜನೆ ಘೋಷಿಸಲಿ ಎಂದು ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ಜಿಎಲ್ ಹೆಗಡೆ ತಿಳಿಸಿದರು. ಶಿರ್ಸಿ ನಗರದ ಟಿಆರ್ಸಿ ಸಭಾಭವನದಲ್ಲಿ ಭಾನುವಾರ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಆಯೋಜಿಸಿದ್ದ ರಾಜ್ಯಮಟ್ಟದ ಯಕ್ಷಗಾನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಯಕ್ಷಗಾನ ರಾಜ್ಯಮಟ್ಟದಲ್ಲಿ ತನ್ನ ಛಾಪು ಒತ್ತಿ ಸರ್ಕಾರದ ಗಮನ ಸೆಳೆಯಬೇಕಿದೆ. ಇದಕ್ಕೆ ಪ್ರತಿ ವರ್ಷ ಯಕ್ಷಗಾನ ಸಮ್ಮೇಳನ ನಡೆಸಲು ಸರ್ಕಾರ ಅನುಮೋದನೆ ನೀಡಬೇಕು. ಈ ಕುರಿತು ಬರುವ ಬಜೆಟ್ನಲ್ಲಿ ವಿಷಯ ಮಂಡಿಸಿ ಅನುದಾನ ನೀಡುವ ವ್ಯವಸ್ಥೆ ಆಗಬೇಕೆಂದು ಸರ್ಕಾರದ ಹಂತದಲ್ಲಿ ಮನವಿ ಮಾಡಿದ್ದೇವೆ ಎಂದು ತಿಳಿಸಿದರು. ಅಕಾಡೆಮಿ ಇರಬೇಕೆಂದರೆ ಹೆಚ್ಚು ಹೆಚ್ಚು ಯಕ್ಷಗಾನ ನಡೆಯಬೇಕು. ಇದಕ್ಕೆ ಕಲಾವಿದರು ಮತ್ತು ಕಲಾ ಪೋಷಕರು ಮನಸ್ಸು ಮಾಡಬೇಕು ಎಂದರು. ಸಾಂಪ್ರದಾಯಿಕ ಶೈಲಿಯ ಗಟ್ಟಿತನದ ಯಕ್ಷಗಾನವೇ ಸದಾ ಕಾಲ ಉಳಿಯುವುದು. ಹೊಸ ಪ್ರಯೋಗಗಳು ಕ್ಷಣಿಕ ಮಾತ್ರ. ನಾವು ಇಂದು ಕಲೆಯನ್ನ ಹಾಸ್ಯಕ್ಕೆ ಸೀಮಿತ ಮಾಡುತ್ತಿದ್ದೇವೆ. ಹೀಗಾಗಬಾರದು. ಚೌಕಿ ಮನೆಯಲ್ಲಿ ಹಿಂದಿದ್ದ ಪ್ರೀತಿ ಇಂದಿಲ್ಲವಾಗಿದೆ ಎಂದು ಬೇಸರಿಸಿದರು. ಅದಕ್ಕಾಗಿ ನಾನು ಅಕಾಡೆಮಿಗೆ ಬಂದ ಮೊದಲನೇ ಮೀಟಿಂಗ್ ಮೇಲೆ ಒಂದು ನಿರ್ಧಾರ ಮಾಡಿದೆ. ಈ ಪ್ರಶಸ್ತಿ ಸಾಕಾಗುವುದಿಲ್ಲ, ಸರ್ಕಾರ ಇದಕ್ಕೂ ಹೆಚ್ಚು ಕೊಡುವುದಿಲ್ಲ. ಆದ್ರೂ ಒಂದು ಕೇಳಿದ್ದೇವೆ, ದತ್ತಿ ನಿಧಿ ಪ್ರಶಸ್ತಿಯನ್ನು ಕೊಡಬೇಕು. ದೊಡ್ಡ ದೊಡ್ಡ ಮನೆತನಗಳಿವೆ. ನಿಮಗೆ ಗೊತ್ತಿದೆ, ಯಕ್ಷಗಾನಕ್ಕಾಗಿಯೇ ಇದ್ದ ಮನೆತನಗಳು, ನಮ್ಮ ಸಭಾಯಿತರ ಮನೆತನ, ಹಾಸ್ಯಗಾರ ಮನೆತನ, ಹಾಗೇನೆ ಭಾಗವತರ ಮನೆತನ. ಈ ಮನೆತನದವರೆಲ್ಲ ಒಂದೊಂದು ಪ್ರಶಸ್ತಿ ಇಡಬೇಕು. ಹಾಗೇನೆ 200 ವರ್ಷಗಳ ಕಾಲ ದೀರ್ಘಕಾಲ ಯಕ್ಷಗಾನಕ್ಕೆ ಲೋಪ ಆಗದೇ ಇದ್ದಾಗೆ ಗೌರವದಿಂದ ಒಂದು ಮೇಳ ನಡೆಸಿಕೊಂಡು ಬರುವ ಧರ್ಮಸ್ಥಳದ ಮೇಳ ಇದೆ. ಮೊಟ್ಟ ಮೊದಲು ಹೆಗ್ಡೆಯವರನ್ನೇ ಕೇಳಿದೆ ನಾನು, ನಿಮ್ಮ ಮನೆತನದ ವತಿಯಿಂದ ಒಂದು ಪ್ರಶಸ್ತಿ ಕೊಡಬೇಕು ಅಂತ ಕೇಳಿದ್ದೇನೆ. ಅವರು ತಕ್ಷಣ ಸ್ಪಂದಿಸಿದ್ದಾರೆ. ಪತ್ರ ಬರೆಯಿರಿ ಅಂತ ಬರೆದಿದ್ದೇನೆ ನಾನು. ಅಕಾಡೆಮಿ ರಿಜಿಸ್ಟ್ರಾರ್ ಯಕ್ಷಗಾನ ಅಕಾಡೆಮಿ ಎಚ್ಎಸ್ ಶಿವರುದ್ರಪ್ಪ ಮಾತನಾಡಿ, 2017ರಂದು ಯಕ್ಷಗಾನ ಅಕಾಡೆಮಿ ರೂಪುಗೊಂಡಿತ್ತು. ಕಲೆಯ ಅಭಿವೃದ್ಧಿಯೇ ನಮ್ಮ ಮುಖ್ಯ ಉದ್ದೇಶವಾಗಿದೆ. ಪುಸ್ತಕ ಪ್ರಕಟಣೆ, ಯಕ್ಷಗಾನ ಪ್ರದರ್ಶನ ಸೇರಿದಂತೆ ಹಲವು ಚಟುವಟಿಕೆ ಹಮ್ಮಿಕೊಳ್ಳಲಾಗುತ್ತಿದೆ. ಹಾಲಿ ರಾಜ್ಯದಲ್ಲಿ 468 ಮೇಳಗಳಿದ್ದು 14,000 ಕಲಾವಿದರಿದ್ದಾರೆ. ಅಕಾಡೆಮಿ ಎಲ್ಲಾ ಭಾಗದ ಕಲಾವಿದರ ಹಿತದೃಷ್ಟಿಯಿಂದ ಕೆಲಸ ಮಾಡಲಿದೆ ಎಂದರು. ಪಾರ್ತಿ ಸುಬ್ಬ ಪ್ರಶಸ್ತಿ ಪುರಸ್ಕೃತ ಡಿಎಸ್ ಶ್ರೀಧರ್ ಮಾತನಾಡಿ, ಯಕ್ಷಗಾನದ ವಾಲ್ಮೀಕಿ ಎಂದು ಗುರುತಿಸಿಕೊಂಡ ಪಾರ್ತಿಸುಬ್ಬ ಹೆಸರಿನ ಪ್ರಶಸ್ತಿ ಪಡೆಯುತ್ತಿರುವುದು ನನ್ನ ಸೌಭಾಗ್ಯ ಎಂದು ತಿಳಿಸಿದರು. ಭಾಗವತ ಸುಬ್ರಹ್ಮಣ್ಯ ಧಾರೇಶ್ವರ ಮಾತನಾಡಿ, ಯಕ್ಷಗಾನ ಕರ್ನಾಟಕದ ಪ್ರಾತಿನಿಧಿಕ ಕಲೆಯಾಗಿ ಬೆಳೆಯಬೇಕು. ಅದಕ್ಕೆ ಪೂರಕವಾದ ಸಾಹಿತ್ಯ ಮತ್ತು ಸಂಗತಿಗಳ ಭಂಡಾರ ನಮ್ಮಲ್ಲಿದೆ ಎಂದು ತಿಳಿಸಿದರು. ಹಾಗೂ ಡಾಕ್ಟರ್ ವಿಜಯನಳಿನಿ ರಮೇಶ್ ಪ್ರಶಸ್ತಿ ಮೊತ್ತವನ್ನ ಮಹಿಳಾ ಯಕ್ಷಗಾನ ಪ್ರಸಂಗ ತಂಡಕ್ಕೆ ನೀಡುವುದಾಗಿ ಘೋಷಿಸಿದರು. ವಿಟ್ಲ ಶಂಭು ಶರ್ಮಾ, ಸಂಜಯ್ ಕುಮಾರ್ ಶೆಟ್ಟಿ, ಎಂಆರ್ ಹೆಗಡೆ, ಹನುಮಂತರಾಯಪ್ಪ, ಎಂಎಂ ಮುಳವಾಗಲಪ್ಪ, ಗೋಪಾಲ್ ಆಚಾರ್, ಬೆಲ್ತೂರ್ ರಮೇಶ್, ಶ್ರೀನಿವಾಸ್ ಮಡಿವಾಳ್, ಸುಬ್ರಹ್ಮಣ್ಯ ಧಾರೇಶ್ವರರಿಗೆ ಯಕ್ಷಸಿರಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಪ್ರಶಸ್ತಿಯು 25,000 ರೂಪಾಯಿ ನಗದು ಪುರಸ್ಕಾರ ಹೊಂದಿದೆ. ಡಾಕ್ಟರ್ ವಿಜಯನಳಿನಿ ರಮೇಶ್, ಬಿ ಪರಶುರಾಮ, ಕೆ ತಿಮ್ಮಪ್ಪ ಗುಜರನ್ ಪರವಾಗಿ ಗುಲಾಬಿ ಗುಜರನ್ ಗೌರವ ಪ್ರಶಸ್ತಿ ಸ್ವೀಕರಿಸಿದರು. ಈ ಪ್ರಶಸ್ತಿಯು 50,000 ನಗದು ಪುರಸ್ಕಾರ ಹೊಂದಿದ್ದು, ಪಾರ್ತಿಸುಬ್ಬ ಪ್ರಶಸ್ತಿಯು 1 ಲಕ್ಷ ನಗದು ಪುರಸ್ಕಾರ ಹೊಂದಿದ್ದು, ಡಿಎಸ್ ಶ್ರೀಧರ್ ಪ್ರಶಸ್ತಿಯನ್ನ ಸ್ವೀಕರಿಸಿದರು. ಭಟ್ಕಳ ತಾಲೂಕಿನ ಕರಿಕಲ್ ಸಮುದ್ರ ಕಿನಾರೆಯ ಧ್ಯಾನ ಕುಟೀರದಲ್ಲಿ ಪ್ರತಿಷ್ಠಾಪನೆಗೊಂಡ ಶ್ರೀ ರಾಮದೇವರ ಪ್ರತಿಷ್ಠಾಪನಾ ವರ್ಧಂತ್ಯೋತ್ಸವ ಸಮಾರಂಭವು ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನ ಪೀಠಾಧೀಶ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಮಾರ್ಚ್ 4ರಂದು ನೆರವೇರಲಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿಯ ಮಾಜಿ ಅಧ್ಯಕ್ಷ ಡಿಬಿ ನಾಯ್ಕ್ ಹೇಳಿದರು. ಭಟ್ಕಳ ಇಲ್ಲಿನ ಅಸರ್ಕೆರಿ ನಿಚ್ಚಲಮಕ್ಕಿ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು. ವರ್ಧಂತ್ಯೋತ್ಸವದ ಅಂಗವಾಗಿ ಮಾರ್ಚ್ 4ರಂದು ಮುಂಜಾನೆ 7 ಗಂಟೆಯಿಂದ 9 ಗಂಟೆಯವರೆಗೆ ಭಕ್ತಿ ಮಂಡಳಿಯಿಂದ ಪೂಜೆ, 9ರಿಂದ 12:30ರವರೆಗೆ ವೇದಮೂರ್ತಿ ಶ್ರೀ ಲಕ್ಷ್ಮೀಪತಿ ಗೋಪಾಲಾಚಾರ್ಯ ಬೆಂಗಳೂರು ಇವರ ನೇತೃತ್ವದಲ್ಲಿ ರಾಮತಾರಕ ಮಹಾಯಜ್ಞ ನಡೆಯಲಿದೆ. ಮಧ್ಯಾಹ್ನ 1 ಗಂಟೆಯಿಂದ ಸಾರ್ವಜನಿಕ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಧ್ಯಾನ ಕುಟೀರ ಲೋಕಾರ್ಪಣೆಗೊಂಡು 5 ವರ್ಷಗಳಾಗಿದ್ದು, ಪ್ರತಿ ವರ್ಷ ನಡೆಯುವ ಅನ್ನ ಸಂತರ್ಪಣೆ ಕಾರ್ಯದ ಖರ್ಚು ವೆಚ್ಚಗಳನ್ನ ಆಸರ್ಕೇರಿ ಗುರುಮಠವೇ ವಹಿಸಿಕೊಂಡು ಬಂದಿದೆ. ಈ ಧ್ಯಾನ ಕುಟೀರದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಕೇವಲ ನಾಮಧಾರಿ ಸಮಾಜ ಮಾತ್ರವಲ್ಲ, ಉಳಿದೆಲ್ಲ ಸಮಾಜದ ಜನರು ಭಾಗವಹಿಸಬೇಕು. ಜಿಲ್ಲೆಯ ಶ್ರೀ ರಾಮ ಭಕ್ತರಿಗೆಲ್ಲರಿಗೂ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅವಕಾಶವನ್ನ ನೀಡಲಾಗಿದೆ. ಭಕ್ತರ ತನುಮನ ಧನ ಸಹಕಾರ ಕಾರ್ಯಕ್ರಮದ ಯಶಸ್ಸಿಗೆ ಅಗತ್ಯವಾಗಿದೆ ಎಂದರು. ಈ ಒಂದು ಕಾರ್ಯಕ್ರಮ ಅರ್ಥಾತ್ ಧ್ಯಾನ ಕುಟೀರದ ಶಿಲಾನ್ಯಾಸದ ಕಾರ್ಯಕ್ರಮ ಪ್ರಾರಂಭವಾದಂದಿನಿಂದಲೂ ಈ ಕಳೆದ 5 ವರ್ಷಗಳವರೆಗೆ ನಮ್ಮ ಸಮಾಜದ ಗುರುಮಠದ ವತಿಯಿಂದ ಅಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದ್ದೇವೆ. ಅದಕ್ಕೆ ತಗುಲುವಂಥ ಎಲ್ಲ ವೆಚ್ಚವನ್ನು ಕೂಡ ನಮ್ಮ ಸಮಾಜ ವತಿಯಿಂದಲೇ ನಾವು ನಿಭಾಯಿಸುತ್ತಿದ್ದೇವೆ.
ಈ ವರ್ಷ ಯಾವ ರೀತಿ ನಿರ್ಣಯ ಮಾಡಿದ್ದಾರೋ ಗೊತ್ತಿಲ್ಲ. ಒಟ್ಟಿನ ಮೇಲೆ ನನಗನ್ನಿಸ್ತದೆ ಅವರು ಗಂಡ ಮನಸ್ಸಿಂದ ಈ ವರ್ಷವೂ ಕೂಡ ಅಂಥ ಒಂದು ಕಾರ್ಯಕ್ರಮ ನಂಬಿಕೊಂಡಿದ್ದಾರೆ, ನನಗೆ ಭರವಸೆ ಇದೆ. ಜೊತೆಗೆ ಎಲ್ಲರೂ ಕೂಡ ತನುಮನಧನದಿಂದ ಈ ಒಂದು ಇದಕ್ಕೆ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕಾಗ್ತದೆ. ಕೇವಲ ಅನ್ನದಾಸೋಹದ ಒಂದು ಕಾರ್ಯಕ್ರಮ ಅಲ್ಲಿ ಹಮ್ಮಿಕೊಂಡ್ರೆ ಸಾಕಾಗೋದಿಲ್ಲ. ಬೇರೆ ಬೇರೆ ಒಂದು ಧಾರ್ಮಿಕ ವಿಧಿವಿಧಾನಗಳನ್ನು ಅಲ್ಲಿ ಹಮ್ಮಿಕೊಳ್ಬೇಕಾದ್ರೆ ಎಲ್ಲ ರೀತಿಯಾದಂಥ ಒಂದು ಸಹಾಯ ಸಹಕಾರ ಬೇಕಾಗ್ತದೆ. ಅಸರಕೇರಿ ವೆಂಕಟರಮಣ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಕೃಷ್ಣ ನಾಯ್ಕ ಅಸರಕೇರಿ ಮಾತನಾಡಿ 9 ವಿವಿಧ ಸ್ಥಳಗಳಲ್ಲಿ ಮಠ ಶಾಖೆಯನ್ನ ತೆರೆಯುವುದು ಶ್ರೀರಾಮ ಐಕ್ಯ ಶ್ರೀ ಆತ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರ ಇಚ್ಛೆಯಾಗಿತ್ತು. ಅವರ ನಂತರ ಪೀಠಾಧೀಶರಾದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹರಿದ್ವಾರದಲ್ಲಿ ಶಾಖಾ ಮಠ, ಭಟ್ಕಳ ಕರಿಕಲ್ನಲ್ಲಿ ಧ್ಯಾನ ಮಂದಿರವನ್ನ ತೆರೆಯಲಾಗಿದೆ. ಮುಂದಿನ ದಿನಗಳಲ್ಲಿ ಗುಜರಾತ್ ಸೇರಿದಂತೆ ಹಲವೆಡೆ ಮಠದ ಶಾಖೆಯನ್ನ ತೆರೆಯುವ ಗುರುಗಳ ಇಚ್ಛೆ ಸಾಕಾರಗೊಳ್ಳಲಿದೆ ಎಂದು ವಿವರಿಸಿದರು. ವಾಮನ್ ನಾಯ್ಕ್, ಶ್ರೀ ರಾಮಕ್ಷೇತ್ರ ಸೇವಾ ಸಮಿತಿ ಭಟ್ಕಳ ಇದರ ಅಧ್ಯಕ್ಷ ಶ್ರೀಧರ್ ನಾಯ್ಕ್ ಅಸರ್ಕೇರಿ ಶ್ರೀ ವೆಂಕಟರಮಣ ದೇವಸ್ಥಾನದ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಎಂಜೆ ನಾಯ್ಕ್, ಶಾಂತಾರಾಮ್ ನಾಯ್ಕ್ ಜಾಲಿ, ಎಂಜಿ ನಾಯ್ಕ್ ಹೊನ್ನವರ, ಎಂಕೆ ನಾಯ್ಕ್, ವಿಠ್ಠಲ್ ನಾಯ್ಕ್, ಲಂಬೋದರ್ ನಾಯ್ಕ್ ಹೊನ್ನವರ, ವಿನಾಯಕ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು. ಶ್ವಾನವೊಂದು ಮುಖಕ್ಕೆ ಪ್ಲಾಸ್ಟಿಕ್ ಡಬ್ಬವನ್ನ ಸಿಲುಕಿಸಿಕೊಂಡಿದ್ದು ಅದನ್ನು ತೆಗೆಯುವ ಮೂಲಕ ಶ್ವಾನವನ್ನ ಸಂಕಷ್ಟದಿಂದ ಪಾರು ಮಾಡಿದ ಘಟನೆ ಅಂಕೋಲಾ ತಾಲೂಕಿನ ಮೂಲೆಮನೆಯಲ್ಲಿ ನಡೆದಿದೆ. ಪ್ರಾಣಿ ಪಕ್ಷಿಗಳ ಕುರಿತು ಪ್ರತಿಯೊಬ್ಬರಿಗೂ ಕಾಳಜಿ ಇರಬೇಕು. ಈ ನಿಟ್ಟಿನಲ್ಲಿ ಪಟ್ಟಣದಲ್ಲಿ ನಾಯಿಯೊಂದು ಮುಖಕ್ಕೆ ಪ್ಲಾಸ್ಟಿಕ್ ಸಿಕ್ಕಿಸಿಕೊಂಡು ಅನ್ನ ಆಹಾರ ತಿನ್ನದೆ ಕಳೆದ 3 ದಿನಗಳಿಂದ ಒದ್ದಾಡುತ್ತಿತ್ತು. ಇದನ್ನ ನೋಡಿದರೂ ಕೆಲವರು ಈ ನಾಯಿಯ ಕುರಿತು ಕಾಳಜಿಯನ್ನ ವಹಿಸಿರಲಿಲ್ಲ. ಆದರೆ ಗಣಪತಿ ನಾಯ್ಕ್ ಮೂಲೆಮನೆ ಈ ನಾಯಿಯನ್ನ ನೋಡಿ ಅಕ್ಕಪಕ್ಕದವರನ್ನ ಕರೆದು ನಾಯಿಯನ್ನ ಹಿಡಿದು ಇದರ ಮುಖಕ್ಕೆ ಸಿಕ್ಕಿಸಿದ ಪ್ಲಾಸ್ಟಿಕ್ ಕಳಚಿ ಸ್ವೇಚ್ಛೆಯಿಂದ ನಾಯಿ ಇರುವಂತೆ ಮಾಡಿ ಪ್ರಾಣಿ ಪ್ರೀತಿಯನ್ನ ಮೆರೆದಿದ್ದಾರೆ. ಇವರ ಈ ಕಾರ್ಯಕ್ಕೆ ಪ್ರಾಣಿ ಪ್ರಿಯರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ 6.5 ಇಂಚಿನ ಮತ್ತು 4.5, 6.5 ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು. ಸಂಪರ್ಕಿಸಿ ಶ್ರೀ ಗಣೇಶ್ ಬೋರ್ವೆಲ್ಸ್, ಬಳ್ಕೂರು, ಹೊನ್ನವರ ತಾಲೂಕು ಮತ್ತು ಭಟ್ಕಳ.